ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ವೈದ್ಯ ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣ. ಇದು ಬಗೆದಷ್ಟು ಮತ್ತಷ್ಟು ಸ್ಫೋಟಕ ವಿಚಾರಗಳು ಬಯಲಾಗ್ತಾ ಇದೆ. ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿನಿಮಾ ಸ್ಟೈಲ್ನಲ್ಲಿ ಕೊಲೆಗೆ ಪ್ಲಾನ್ ಮಾಡಿದ್ದ ಪತಿ ಮಹೇಂದ್ರ ಸಿಕ್ಕಿ ಬೀಳಬಾರದು ಅಂತ ಹೇಳಿ ಖತರ್ನಾಕ್ ಸಂಚನ್ನ ರೂಪಿಸಿದ್ದ ಡಾಕ್ಟರ್ ಮಹೇಂದ್ರ ಅನಸ್ತೇಷಿಯಾ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿದ್ದ. ದೇಹದಲ್ಲಿ ಅನಸ್ತೇಷಿಯಾ ಹೆಚ್ಚು ಸಮಯ ಇರೋದಿಲ್ಲ. ದೇಹದಲ್ಲಿ ಅನಸ್ತೇಷಿಯಾ 4 ಗಂಟೆಗಳಲ್ಲಿ 50% ಕಡಿಮೆಯಾಗುತ್ತೆ. 24 ಗಂಟೆ ಕಳೆದ್ರೆ ಸಂಪೂರ್ಣವಾಗಿ ಅನಸ್ತೇಷಿಯಾ ಅಂಶ ನಾಶವಾಗುತ್ತೆ. ಹಾಗಾಗಿ ತಾನು ಬಚಾವ್ ಆಗಬಹುದು ಅಂತ ಅಂದಾಜು ಮಾಡಿಕೊಂಡಿದ್ದ. ಪೋಸ್ಟ್ ಮಾರ್ಟಮ್ ಮಾಡಿದ್ರು ಅನಸ್ತೇಷಿಯಾ ಪತ್ತೆ ವಿರಳ, ಅಂದ್ರೆ ಸಿಗೋದಿಲ್ಲ, ಅನಸ್ತೇಷಿಯಾ ಅಂಶ ದೇಹದಲ್ಲಿ ಸಿಗೋದಿಲ್ಲ ಅಂತ ಅಂದ್ಕೊಂಡಿದ್ದ. ಹೀಗಾಗಿನೇ ಪಕ್ಕಾ ಪ್ಲಾನ್ ಮಾಡಿ ತಾನೂ ತಗ್ಲಾಕೊಳ್ಬಾರ್ದು, ಕೃತಿಕಾಳನ್ನ ಸಂಪೂರ್ಣವಾಗಿ ತನ್ನ ಜೀವನದಿಂದ ಕಿತ್ತು ಹಾಕಬೇಕು ಅಂತ ಹೇಳಿ ಆಕೆಯನ್ನ ಸಾಯಿಸೋದಕ್ಕೆ ಪ್ಲಾನ್ ಮಾಡಿದ್ದ. ಪ್ರೊಪೋಫೋಲ್ ಅನಸ್ತೇಷಿಯಾವನ್ನ ಡಾಕ್ಟರ್ ಮಹೇಂದ್ರ ಕೃತಿಕಾಗೆ ಕೊಟ್ಟಿದ್ದು. ಕೃತಿಕಾ ಸತ್ತ 4 ಗಂಟೆಯಲ್ಲಿ ಮೃತದೇಹ ಆಸ್ಪತ್ರೆಗೆ ತಲುಪುತ್ತೆ. ಅಷ್ಟು ಹೊತ್ತಿಗೆ ಕೃತಿಕಾ ದೇಹಕ್ಕೆ ಏನು ಇಂಜೆಕ್ಟ್ ಮಾಡಿದ್ನಲ್ಲ ಅನಸ್ತೇಷಿಯಾ, ಅದರ ಅಂಶ 50% ಕಮ್ಮಿ ಆಗೋಗಿತ್ತು. ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಅಂತ ಹಠಕ್ ಬಿದ್ದಿದ್ದ. ಯಾಕಂದ್ರೆ 50 ಇತ್ತಲ್ಲ, ಪೋಸ್ಟ್ ಮಾರ್ಟಮ್ ಮಾಡೋ ವೇಳೆ ಅದೇನಾದ್ರೂ ಪತ್ತೆ ಆಗ್ಬಿಟ್ರೆ ತಗ್ಲಾಕೊಳ್ತೀನಿ ಅನ್ನೋದು ಈತನಿಗೆ ಗೊತ್ತಿತ್ತು. ಪೋಸ್ಟ್ ಮಾರ್ಟಮ್ ಮಾಡಬೇಡಿ ಅಂತ ಹೇಳಿ ಹಠಕ್ ಬಿದ್ದಿದ್ದಂತೆ. ಆದ್ರೆ ಕುಟುಂಬಸ್ಥರು ಒಪ್ಪಿಲ್ಲ, ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಪೋಸ್ಟ್ ಮಾರ್ಟಮ್ ಮಾಡಿದಂತಹ ಪರಿಣಾಮ ಇವತ್ತು ಆಕೆಯ ದೇಹದಲ್ಲಿ ಯಾವ ಅಂಶ ಇತ್ತು, ಯಾವುದರಿಂದ ಆಕೆ ಸಾವನ್ನಪ್ಪಿದ್ಲು ಅನ್ನೋದು ಕೂಡ ಗೊತ್ತಾಗಿದೆ. ಅದಕ್ಕೆ ಕಾರಣ ಕೈ ಹಿಡಿದವನೇ ಅನ್ನೋದು ಬಹಿರಂಗ ಆಗಿದೆ. ಸಹೋದರಿ ನಿಖಿತಾ ಒತ್ತಾಯವನ್ನ ಮಾಡಿದ್ದಾರೆ. ಹಾಗಾಗಿ ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಮತ್ತೊಂದು ಹೊಸ ಪ್ಲಾನ್ ಅನ್ನ ಮಾಡಿದ್ದ ಡಾಕ್ಟರ್ ಮಹೇಂದ್ರ, ಅದೇನಪ್ಪ ಅಂದ್ರೆ ಮೃತದೇಹವನ್ನ ಫ್ರೀಜರ್ನಲ್ಲಿ ಇಟ್ಟು ನಾಳೆ ಪೋಸ್ಟ್ ಮಾರ್ಟಮ್ ಮಾಡೋಣ ಅಂತ ಹೇಳಿ ವೈದ್ಯರ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಂತೆ. ಅಷ್ಟೊತ್ತಿಗಾಗಲೇ ಅನಸ್ತೇಷಿಯಾ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ, ತಾನು ಸಿಕ್ಕಾಕೊಳ್ಳೋದಿಲ್ಲ ಅನ್ನೋದು ಆತನ ಆಲೋಚನೆಯಾಗಿತ್ತು. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹೇಂದ್ರ ರೆಡ್ಡಿಯ ಮೊಬೈಲ್, ಲ್ಯಾಪ್ಟಾಪ್ ಅನ್ನು ಸೀಸ್ ಮಾಡಲಾಗಿದೆ. ಪತ್ನಿ ಮೆಡಿಕಲ್ ಸರ್ಟಿಫಿಕೇಟ್ಸ್, ಮೊಬೈಲ್, ಐಪ್ಯಾಡ್ ಸೀಸ್. ವೈದ್ಯ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಪೊಲೀಸರಿಂದ ಮಹಜರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ನಿನ್ನೆ ಸುಮಾರು 3 ಗಂಟೆಗಳ ಕಾಲ ಮಹಜರು ನಡೆದಿದೆ. ಗುಂಜೂರಿನ ಮಹೇಂದ್ರ ರೆಡ್ಡಿ ನಿವಾಸದಲ್ಲಿ ಪೊಲೀಸರು ಮಹಜರು ಮಾಡಿದ್ದಾರೆ. ಆತನ ಮೊಬೈಲ್ ಇರಬಹುದು, ಲ್ಯಾಪ್ಟಾಪ್ ಇರಬಹುದು, ಹಾಗೆಯೇ ಪತ್ನಿ ಕೃತಿಕಾ ಅವರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ವಸ್ತುಗಳನ್ನ ಕೂಡ ಪೊಲೀಸರು ಜೊತೆಗೆ ಕೊಂಡೊಯ್ದಿದ್ದಾರೆ. ಅದೆಲ್ಲವನ್ನೂ ಕೂಡ ಪರಿಶೀಲಿಸಲಿದ್ದಾರೆ. ಒಂದು ಕ್ಲಿನಿಕ್ ಓಪನ್ ಮಾಡೋ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಇತ್ತು ಅನ್ನೋದು, ಆಕೆ ಮೇಲೆ ಆತನಿಗೆ ಇಷ್ಟ ಇರಲಿಲ್ಲ ಅನ್ನೋದು, ಹಾಗೆಯೇ ಅವರ ಕೃತಿಕಾ ರೆಡ್ಡಿಯವರ ಸಹೋದರಿ ಆರೋಪ ಮಾಡುವಂತೆ ಆತನಿಗೆ ಅಕ್ರಮ ಸಂಬಂಧ ಇತ್ತು ಅನ್ನೋದು, ಈ 3 ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡಬೇಕಿದೆ. ಅದೆಲ್ಲದರ ಜೊತೆಗೆ ಕೊಲೆ ಆದ್ಮೇಲೆ ಈತ ಎಲ್ಲಿ ತಂಗಿದ್ದ, ಯಾರ ಜೊತೆಗೆ ಹೆಚ್ಚು ಸಂಪರ್ಕದಲ್ಲಿದ್ದ, ಇದೆಲ್ಲವನ್ನ ಕೂಡ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸರು ಮಾಡಲಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಒಂದು ಕೊಲೆ ಪ್ರಕರಣದ ಸಂಗತಿಗಳಿದೆಯಲ್ಲ, ಸತ್ಯಗಳಿದೆಯಲ್ಲ, ಬಗೆದಷ್ಟು ಬಯಲಾಗ್ತಾ ಇದೆ. ಈತ ಎಂತ ಖತರ್ನಾಕ್ ಅನ್ನೋದು ಗೊತ್ತಾಗ್ತಾ ಇದೆ. ಮಧುಶ್ರೀ, ಈಗಾಗಲೇ ಈ ಇನ್ವೆಸ್ಟಿಗೇಷನ್ ಅನ್ನ ಮಾರತಹಳ್ಳಿ ಪೊಲೀಸರು ಮುಂದುವರಿಸಿಕೊಂಡಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ನಿನ್ನೆ, ಅಂದ್ರೆ ಈಗ ಪ್ರಸ್ತುತ ಇಸ್ಕಾನ್ ಟೆಂಪಲ್ಗೆ ಏನ್ ದಾನ ಮಾಡಿದ್ದಾರೆ ಮನೆ, ಆ ಮನೆಯಲ್ಲಿ ಈ ಒಂದು ಕೃತ್ಯ ನಡೆದಿತ್ತು ಅನ್ನೋದು ಹಿನ್ನೆಲೆಯಲ್ಲಿ ನಿನ್ನೆ ಆ ಒಂದು ಮನೆಗೆ ಮತ್ತೆ ಭೇಟಿ ನೀಡಿ ಯಾವ ರೂಮ್ ನಲ್ಲಿ ಕೃತಿಕಾ ರೆಡ್ಡಿಗೆ ಟ್ರೀಟ್ಮೆಂಟ್ ಅನ್ನ ಈತ ಕೊಡ್ತಿದ್ದ, ಐವಿ ಅನ್ನ ಹಾಕಿ ಒಂದು ಇಂಜೆಕ್ಷನ್ ಮಾಡಿದ್ದ, ಇದೆಲ್ಲದ ರೂಮ್ ಎಲ್ಲ ಏನಿತ್ತು ಒಂದಷ್ಟು ವಿಚಾರಣೆಯನ್ನ ಮಾಡುವಂತದ್ದು ಮತ್ತೆ ಮಾಜರ್ ಪ್ರಕ್ರಿಯೆಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಇಲ್ಲಿ ಆಕೆಗೆ ಸಂಬಂಧಪಟ್ಟಂತ ಒಂದಷ್ಟು ಮೆಡಿಕಲ್ ಸರ್ಟಿಫಿಕೇಟ್ಸ್ ಗಳನ್ನ ಈತ ಏನ್ ಎತ್ಕೊಂಡೋಗಿ ಇಟ್ಕೊಂಡಿದ್ದ, ಆ ಮೆಡಿಕಲ್ ಸರ್ಟಿಫಿಕೇಟ್ಸ್ ಗಳಾಗ್ಬೋದು. ಜೊತೆಗೆ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH